ಹಿಂದಿನ ತಲೆಮಾರಿನ ಜನರನ್ನು ನೋಡಿದಾಗ ಅವರ ಮನಸ್ಸಿನ ದೃಢತೆ, ಅದಕ್ಕೆ ಹಿನ್ನೆಲೆಯಾದ ನೇಮನಿಷ್ಠೆ, ಸರಳತೆ, ಪ್ರಾಮಾಣಿಕತೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತುತ್ತವೆ. ಕನ್ನಡದಲ್ಲಿ ಹಿಂದಿನವರ ನೆನಪಿನ ಚಿತ್ರಗಳನ್ನು ಅಗಾಧ ಪ್ರಮಾಣದಲ್ಲಿ ಬರೆದವರು ಡಿ.ವಿ.ಜಿ. ಹಳೆಯ ಮೈಸೂರಿನ ಸಾಂಸ್ಕೃತಿಕ ಚರಿತ್ರೆಯೇ ಇಲ್ಲಿದೆ. ಒಂದು ದೇಶ ದೊಡ್ಡದಾಗಬೇಕಾದರೆ ಎಂಥ ವ್ಯಕ್ತಿಗಳು ಬೇಕು ಎಂಬುದನ್ನು ಡಿ.ವಿ.ಜಿ. ಸಹೃದಯತೆಯಿಂದ ಚಿತ್ರಿಸಿದ್ದಾರೆ. ಡಿ.ವಿ.ಜಿಯವರು ಸ್ವತಃ ಕಂಡು ಅನುಭವಿಸಿದ ಚಿತ್ರಗಳು ಇವು. ಹೃದಯಂಗಮವಾದ ಸಂದರ್ಭಗಳು, ಶ್ರದ್ಧೆ ನಿಷ್ಠೆಗಳುಳ್ಳ ಅಪ್ರಸಿದ್ಧ ಶ್ರೀಸಾಮಾನ್ಯರು, ಹೃದಯದ ಔದಾರ್ಯವುಳ್ಳ ಅಧಿಕಾರಿಗಳು, ಡಿ.ವಿ.ಜಿಯವರ ಬಾಲ್ಯ, ಕ್ರಮಬದ್ಧ ಶಿಕ್ಷಣವಿಲ್ಲದೆ ಜೀವನ ಶಾಲೆಯಿಂದಲೇ ಪಾಠ ಕಲಿತ ಬಗೆ, ಇವೆಲ್ಲ ಈ ಜ್ಞಾಪಕ ಚಿತ್ರಶಾಲೆಯಲ್ಲಿದೆ. ಹಾಮನಾಯಕರು ಹೇಳುವಂತೆ ಡಿ.ವಿ.ಜಿಯವರು ಇನ್ನೇನನ್ನೂ ಬರೆಯದೆ ಈ ಜ್ಞಾಪಕ ಚಿತ್ರಗಳನ್ನಷ್ಟೇ ಬರೆದಿದ್ದರೂ ಅವರ ಹೆಸರು ಅಮರವಾಗುತ್ತಿತ್ತು. ಜ್ಞಾಪಕ ಚಿತ್ರಶಾಲೆಯಲ್ಲಿನ ವೈದಿಕ ಸಂಪ್ರದಾಯಸ್ಥರು ಕಾರ್ಯಕ್ರಮವು ಪ್ರತಿ ಶನಿವಾರ ಬೆಳಗ್ಗೆ 7:10 ಈ ಕಾರ್ಯಕ್ರಮದ ಮರುಪ್ರಸಾರ ಭಾನುವಾರ ಸಂಜೆ 7:10 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ ಪ್ರಸಾರವಾಗಲಿದೆ. ಕಾಶಿ ರಾಘವೇಂದ್ರಾಚಾರ್ಯರು. ನನಗೆ ಸಂಸ್ಕೃತದಲ್ಲಿ ಪ್ರಥಮ ಗುರುಗಳು ಕಾಶಿ ರಾಘವೇಂದ್ರಾಚಾರ್ಯರು. ಮುಳಬಾಗಿಲಿನಲ್ಲಿ ಸಂಸ್ಕೃತ ವಿದ್ವಾನ್ ಮಂಡಳಿ ತಕ್ಕಷ್ಟಿದ್ದರೂ ಅಲ್ಲಿ ಪಾಠಶಾಲೆ ಒಂದಿರಲಿಲ್ಲ. ಅಲ್ಲಿದ್ದ 3-4 ಸ್ಕೂಲುಗಳಲ್ಲಿ ಯಾವುದರಲ್ಲಿಯೂ ಸಂಸ್ಕೃತ ಕಲಿಸುವ ವ್ಯವಸ್ಥೆ ಇರಲಿಲ್ಲ. ನನ್ನ ತಂದೆಯವರಿಗೆ ಸಂಸ್ಕೃತದ ವಿಷಯದಲ್ಲಿ ತುಂಬ ಉತ್ಸಾಹ ಮತ್ತು ಗೌರವ. ನಾನು ಓದುತ್ತಿದ್ದ ಆಂಗ್ಲೋ ವೆರ್ನಾಕ್ಯುಲರ್ ಮಿಡ್ಲ್ ಸ್ಕೂಲ್ನಲ್ಲಿ ಸಂಸ್ಕೃತ ಬೋಧನೆಯ ಏರ್ಪಾಟನ್ನು ಇಡಬೇಕೆಂದು ಸರ್ಕಾರಕ್ಕೆ ಪದೇ ಪದೇ ಅರ್ಜಿ ಬರೆಯಿಸಿದ್ದರು. ಸರ್ಕಾರದವರು ಆ ಕೋರಿಕೆಯನ್ನು ನಡೆಸುವವರೆಗೂ ಮಹಾಜನ ಸಹಾಯದಿಂದ ಆ ಏರ್ಪಾಟನ್ನು ಕೂಡಿದ ಮಟ್ಟಿಗೆ ನಡೆಸಬೇಕೆಂದು ನಿಶ್ಚಯ ಮಾಡಿಕೊಂಡು ಕಾಶಿ ರಾಘವೇಂದ್ರಾಚಾರ್ಯರು ಬೋಧಕರಾಗಿರುವಂತೆ ಅವರನ್ನು ಒಡಂಬಡಿಸಿ ಕರೆಯಿಸಿಕೊಂಡರು. ರಾಘವೇಂದ್ರಾಚಾರ್ಯರು ಪುಂಗನೂರು ಮದನಪಲ್ಲಿಗಳಲ್ಲಿ ಹೆಸರುವಾಸಿಯಾಗಿದ್ದರು. ಅವರು ಸಂಸ್ಕೃತ ಕಾವ್ಯ ವ್ಯಾಕರಣಗಳಲ್ಲಿ ಕೃತ ಪರಿಶ್ರಮರಾಗಿದ್ದರು ಮತ್ತು ಮುಳಬಾಗಿಲಿನಲ್ಲಿ ಅವರೂರು ನರಹರಿ ಆಚಾರ್ಯರವರಲ್ಲಿ ಮಧ್ವಶಾಸ್ತ್ರ ಪಾಠ ಮಾಡಬೇಕೆಂದು ಆಶೆ ಇಟ್ಟುಕೊಂಡಿದ್ದರು. ಸಂಸ್ಕೃತ ಪಾಠಶಾಲೆ ಪ್ರೈವೇಟ್ ಚಂದಾದಾರರ ಸಹಾಯದಿಂದ ಕೆಲವು ಕಾಲ ನಡೆದು ಆಮೇಲೆ ಆಂಗ್ಲೋ ವರ್ನಾಕ್ಯುಲರ್ ಸ್ಕೂಲಿನ ಭಾಗವಾಗಿ ಅಂಗೀಕರಿಸಲ್ಪಟ್ಟಿತು. ಆಚಾರ್ಯರು ಹೀಗೆ ಸರ್ಕಾರಿ ಉದ್ಯೋಗಸ್ಥರಾದರು. ರಾಘವೇಂದ್ರಾಚಾರ್ಯರು ಕೊಂಚ ಮುಂಗೋಪದವರು. ಹೆಡ್ ಮಾಸ್ಟರ್ ಚಂದ್ರಶೇಖರ ಶಾಸ್ತ್ರಿಗಳಿಗೂ ಆಚಾರ್ಯರಿಗೂ ಆಗಾಗ ಘರ್ಷಣೆಗಳಾಗುತ್ತಿದ್ದವು ವೇಳಾ ನಿಯಮ ಪಾಲನೆಯ ವಿಷಯದಲ್ಲಿ. ಆಚಾರ್ಯರಿಗೆ ವಾರಕ್ಕೆ 1 ದಿನ 2 ದಿನ ಸಂಜೆ 4ರವರೆಗೂ ಸ್ಕೂಲಿಗೆ ಬರಲು ಅನುಕೂಲಿಸುತ್ತಿರಲಿಲ್ಲ. ಅಲ್ಲಲ್ಲಿ ನಿಮಂತ್ರಣೋತ್ಸವಗಳಿಗೂ ಮಂಗಳ ಪ್ರಸ್ಥಗಳಿಗೂ ಪುಣ್ಯ ದಿವಸಗಳಿಗೂ ಅವರಿಗೆ ಆಹ್ವಾನ ಬರುತ್ತಿತ್ತು. ಆ ಸಣ್ಣ ಊರಿನಲ್ಲಿ ಇಂಥ ದೊಡ್ಡ ವಿದ್ವಾಂಸರು ಎಲ್ಲರಿಗೂ ಬೇಕು. ಆಹ್ವಾನವನ್ನು ತಿರಸ್ಕರಿಸಲಾಗುತ್ತಿರಲಿಲ್ಲ. ಆದರೆ 4 ಗಂಟೆಗೆ ಭೋಜನ ತೀರಿಸಿಕೊಂಡು ಬಂದ ಮೇಲೆ ಕೊಂಚ ವಿಶ್ರಾಂತಿ ಎಂಥವರಿಗೂ ಬೇಕಾಗುತ್ತದೆ. ಆಚಾರ್ಯರು ಕೊಂಚ ಸ್ಥೂಲಕಾಯರೂ ಹೌದು. ಸ್ಕೂಲು ಬೆಂಚುಗಳ ಮೇಲೆ ಮಲಗಿ ವಿಶ್ರಾಂತಿಯಾಗುವ ವೇಳೆಗೆ 5:05 ಬಿಡುತ್ತಿತ್ತು. ಆ ಹೊತ್ತಿನಲ್ಲಿ ನಮಗೆ ಪಾಠ ಪ್ರಾರಂಭ. ನಮಗಾದರೋ ಸ್ಕೂಲು ಬಿಟ್ಟು ಹೊರಡಬೇಕೆಂಬ ಆತುರ. ಹೀಗೆ 4-5 ಸಾರಿ ಆದ ಮೇಲೆ ಹೆಡ್ ಮಾಸ್ಟರು ಅದನ್ನು ಕುರಿತು ಟೀಕಿಸುವರು. ಅದು ಕೊಂಚ ಕಹಿ ಮಾತಿಗೆ ಕಾರಣ. ಪಾಠದಲ್ಲೇನೋ ಅವರಿಗೆ ತುಂಬಾ ಶ್ರದ್ಧೆ. ಅವರು ಶಿಷ್ಯರಲ್ಲಿ ಕಟ್ಟುನಿಟ್ಟಿನಿಂದ ನಡೆದುಕೊಳ್ಳುವರು. ಶಬ್ದ ಮಂಜರಿಯಿಂದ ಶಬ್ದಗಳನ್ನು ಬಾಯಿಗೆ ಗಟ್ಟಿ ಮಾಡಬೇಕು. ರಾಮಾಯಣ ಸಂಗ್ರಹದಿಂದ ಶ್ಲೋಕಗಳನ್ನು ಕೇಳಿದ ಕಡೆ ಹೇಳುವಂತಿರಬೇಕು. ಧಾತು ಪಾಠವನ್ನು ಹೀಗೆಯೇ ಮೊದಲು ಎಲ್ಲ ಬಾಯಿಗೆ ಬರಬೇಕು. ಇದು ವಿನಾಯಿತಿ ಇಲ್ಲದ ನಿಯಮ. ವಿದ್ಯಾರ್ಥಿಯು 1 ಅಕ್ಷರ ತಪ್ಪಿದರೆ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ಬಲಿ ದಿಗ್ಬಲಿ. ನಾನಿದ್ದ ಸಂಸ್ಕೃತ ತರಗತಿಯಲ್ಲಿ 4 ಮಂದಿ ವಿದ್ಯಾರ್ಥಿಗಳು. ನಮಗೊಬ್ಬ ಮುಖಂಡ, ಹೆಡ್ ಮಾಸ್ಟರ ಮಗ ಶ್ರೀನಿವಾಸಯ್ಯ. ಒಂದು ದಿನ ಒಂದು ಸಣ್ಣ ಪುಂಡುತನ ಮಾಡಿದೆವು. 5:00
5 ಸ್ಕೂಲಿನ ಎಲ್ಲ ತರಗತಿಗಳವರು ಹೊರಟು ಹೋಗಿದ್ದರು. ನಾವು 2-3 ಉಳಿದಿದ್ದೆವು ಪಾಠಕ್ಕಾಗಿ. ಕಿಟಕಿಯ ಬಾಗಿಲುಗಳ ಮುಂದೆ ನಿಂತೆವು. ಯಾವ ಪಾಠವೋ ನಮಗೆ ಬಾಯಿಗೆ ಬಂದಿರಲಿಲ್ಲ. ಆಚಾರ್ಯರು ಪ್ರಶ್ನೆ ಕೇಳಿದ ಕೂಡಲೇ ಶ್ರೀನಿವಾಸಯ್ಯ ಬಾಯಿಗೆ ಬಂದದನ್ನು ಹೇಳಿದ. ಇಂಥ ಸಂದರ್ಭದಲ್ಲಿ ಆಚಾರ್ಯರ ಪ್ರತಿವರ್ತನೆ ಎಂಥದ್ದೆಂಬುದು ನಮಗೆ ತಿಳಿದಿತ್ತು. ಇವರು ಕೈಯನ್ನು ಮುಷ್ಟಿ ಮಾಡಿಕೊಂಡು ನಮಗೆ ತಲೆಯ ಮೇಲೋ ಬೆನ್ನಿನ ಮೇಲೋ ಗುದ್ದಬೇಕು. ಹಾಗೆ ಅವರ ಕೈ ಮೇಲಕ್ಕೆ ಹೋದೊಡನೆಯೇ ಶ್ರೀನಿವಾಸಯ್ಯ ತಲೆ ತಗ್ಗಿಸಿದ. ಡಕ್ಕಿಂಗ್. ಆಚಾರ್ಯರ ಕೈ ಮುಷ್ಟಿ ಕಿಟಕಿಯ ಬಾಗಿಲಿಗೆ ಹೊಡೆಯಿತು. ಆ ನೋವಿನಿಂದ ಅವರ ಬೈಗಳ ದ್ವಿಗುಣವಾಯಿತು. ಮಧ್ಯಾಹ್ನ ಪಾಠ ಹೇಳುವಾಗ ಅವರು ಬೆಂಚಿನ ಮೇಲೆ ಕುಳಿತು ಶಿಷ್ಯನನ್ನು ತಮ್ಮ ಮೊಳಕಾಲುಗಳ ನಡುವೆ ಸಿಕ್ಕಿಸಿಕೊಂಡು ಪಾದಗಳೆರಡನ್ನೂ ಕಂಟಿಕ್ಕಿ ಅವನ ಕಿವಿಯ ಮೇಲೆ ನಲುಚು ಬೆರಳುಗಳನ್ನು ಇಟ್ಟು ಹೊಲಸು ರಂಡಿದೆ ಎನ್ನುವರು. ಕೂಡಲೇ ಧಾರಾ ಪ್ರವಾಹವಾಗಿ ಶಿಷ್ಯನ ಬಾಯಿಂದ ಹೊರಡಬೇಕು. ಭೂ ಸತ್ತಾಯಾಂ ಏಧ ವೃದ್ಧೌ ಸಂಘರ್ಷೆ ಇತ್ಯಾದಿ ಧಾತುಪಾಠ. ಎಲ್ಲಿಯಾದರೂ ತಪ್ಪಿದರೆ 1 ಕಿವಿಯ ಮೇಲ್ತುದಿಯನ್ನು ನಲುಚುವುದು, 2 ಮೊಣಕಾಲಿನ ಒತ್ತಡ, 3 ಬೆನ್ನಿನ ಮೇಲೆ ಗುದ್ದು. ಆಕರ್ಷಕ ಬೋಧನೆ. ಇದು ನನ್ನ ಇಂದಿನ ವಾಚಕರಿಗೆ ಕಠಿಣವೆಂದು ತೋರಿದರೂ ಆ ಕಾಲಕ್ಕೆ ಅಪರೂಪವಾದದ್ದೇನಲ್ಲ. ಒಟ್ಟಿನಲ್ಲಿ ನಾವು ಭಂಡರು ಮೊಂಡರು ಈ ಶಿಕ್ಷೆಗಳನ್ನು ಅಷ್ಟಾಗಿ ಲಕ್ಷಿಸುತ್ತಿರಲಿಲ್ಲ. ಅದನ್ನು ಮರೆಸುವಂಥ ಸಂದರ್ಭಗಳು ಪದೇ ಪದೇ ಬರುತ್ತಿದ್ದವು. ರಾಘವೇಂದ್ರಾಚಾರ್ಯರು ಯಾವ ಸಂಗತಿಯನ್ನಾದರೂ ಹೇಳುವುದಕ್ಕಾಗಲಿ ವರ್ಣಿಸುವುದಕ್ಕಾಗಲಿ ಪ್ರಾರಂಭಿಸಿದರೆ ಮತ್ತಷ್ಟು ಕೇಳಬೇಕು ಎನಿಸುವುದು. ಅವರ ಶೈಲಿಯ ಆಕರ್ಷಣೆ ಅಂಥದ್ದು. ಮನಸ್ಸನ್ನು ಹಿಡಿಯುವಂಥ ಮಾತುಗಳು, ಓಜಸ್ವಿಯಾದ ಪದಪ್ರಯೋಗ, ಉಚಿತವಾದ ಮುಖಭಾವ, ಹಸ್ತಮುದ್ರಿಕೆಗಳು, ನಡುವೆ ಹಾಸ್ಯ. ಇದರಿಂದ ಅವರ ಮಾತುಗಾರಿಕೆ ಸೊಗಸಾಗುತ್ತಿತ್ತು. ಕಾವ್ಯ ಪಾಠದಲ್ಲಂತೂ ಅವರದು ಪ್ರಚಂಡ ನೈಪುಣಿ. ಅವರು ರಘುವಂಶ ಪಾಠ ಹೇಳಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ. ಮೊದಲನೆಯ ಶ್ಲೋಕದ ಅರ್ಥ ಹೇಳುವಾಗ ಪಾರ್ವತೀಪ ರಮೇಶ್ವರೌ, ಪಾರ್ವತೀಪಶ್ಚ ರಮೇಶ್ವರಶ್ಚ, ಪಾರ್ವತೀಪ ರಮೇಶ್ವರೌ ಎಂದು 2 ಪದಗಳಾಗಿ ವಿಭಾಗ ಮಾಡುವ ಚಮತ್ಕಾರ. ಆದರೆ ಪಾರ್ವತೀ ಪರಮೇಶ್ವರವು ಎಂದು ಹೇಳುವುದರ ಹೆಚ್ಚಿನ ಸ್ವಾರಸ್ಯ. ಕಾಳಿದಾಸನು ಈಶ್ವರ ಭಕ್ತನೆಂದು ಅವನ ಇತರ ಕೃತಿಗಳಿಂದ ತಿಳಿದು ಬರುವ ಸಂಗತಿ. ಈ ವಿಷಯಗಳನ್ನು ಕುರಿತು ಮಹೋಪನ್ಯಾಸ ಮಾಡಿದರು. ಅದರಲ್ಲಿ ಇಲ್ಲಲ್ಲಿ ಬಂದ ಕೆಲವು ಕನ್ನಡ ಮಾತುಗಳನ್ನು ಬಿಟ್ಟರೆ ಅದು ಸಂಸ್ಕೃತದಲ್ಲಿ ಮಾಡಿದ ವ್ಯಾಖ್ಯಾನವೆಂದೇ ಅನಿಸುತ್ತಿತ್ತು. ಅವರು ಕಾವ್ಯ ರಸಜ್ಞರು. ನನ್ನ ಕಷ್ಟಕಾಲ. ಒಂದು ಸಾರಿ ಬೇಸಿಗೆಯ ರಜಾ ಆರಂಭವಾಗುವುದಕ್ಕೆ ಮುಂಚೆ ನಾನು ನನ್ನ ಸಹಪಾಠಿಗಳು 30-35 ಧಾತುರೂಪ ನಿಷ್ಪತ್ತಿಗಳನ್ನು ರಜಾಕಾಲದಲ್ಲಿ ಗಟ್ಟಿ ಮಾಡತಕ್ಕದ್ದೆಂದು ರಾಘವೇಂದ್ರಾಚಾರ್ಯರು ವಿಧಿಸಿದರು. ನಾನು ರಜೆಯಲ್ಲಿ 3 ಪಾಲನ್ನು ತಿಂಡಿಪೋತತನದಲ್ಲಿಯೂ ಪುಂಡಾಟಿಕೆಯಲ್ಲಿಯೂ ಕಳೆದೆ. 1 ವಾರಕ್ಕೆ ಸ್ಕೂಲು ತೆಗೆಯುತ್ತದೆ ಎನ್ನುವ ವೇಳೆಗೆ ಆಚಾರ್ಯರು ವಿಧಾಯಕ ಮಾಡಿದ್ದು ಜ್ಞಾಪಕಕ್ಕೆ ಬಂದಿತು. ಆಗ ಶಬ್ದಮಂಜರಿ ಪುಸ್ತಕವನ್ನು ತೆರೆದು ಮುಂದಿಟ್ಟುಕೊಂಡೆ. ಮನಸ್ಸಿಗೆ ಭಯ ಬಂದಿತು, ದುಃಖ ಬಂದಿತು, ಗೋಳಾಟಕ್ಕೆ ಆರಂಭ. ಗಟ್ಟಿಯಾಗಿ ಅತ್ತೆ. ಆ ವೇಳೆಯಲ್ಲಿ ನಮ್ಮ ಮನೆಯ ಮುಂದಿನ ಪಡಸಾಲೆಯಲ್ಲಿ ನನ್ನ ಅಜ್ಜಿ ಕೆಲಸಗಾರರಿಂದ ಭತ್ತ ಕುಟ್ಟಿಸುತ್ತಿದ್ದಳು. ಸಂಜೆ 7 ಗಂಟೆ ಇರಬಹುದು. ದೀಪ ಹೊತ್ತಿಸಿತ್ತು, ಬುಡ್ಡಿ ದೀಪ, ಹೊಂಗೆ ಎಣ್ಣೆಯದು. ನನ್ನ ಅಜ್ಜಿ ಯಾಕೋ ಅಪ್ಪ ಅಳುತ್ತೀ ಎಂದು ಕೇಳಿದಳು. ನಾನು, ನೋಡು ಅಜ್ಜಿ, ಇಷ್ಟೆಲ್ಲ ಪಾಠ ಕೊಟ್ಟು ಬಿಟ್ಟಿದ್ದಾರೆ, ಇದನ್ನೆಲ್ಲ ಬಾಯಿಗೆ ಗಟ್ಟಿ ಮಾಡಬೇಕಂತೆ ಎಂದು ಹೇಳಿದೆ. ಆಕೆ ನನ್ನ ಹತ್ತಿರ ಬಂದು ಪುಸ್ತಕ ಕೊಡು ನೋಡೋಣ ಎನ್ನುತ್ತಾ ಶಬ್ದಮಂಜರಿಯನ್ನು ತನ್ನ ಕೈಯಲ್ಲಿ ಹಿಡಿದು ಕೈಯಿಂದ ಪುಸ್ತಕವನ್ನು ಅಳೆದಳು. ಆಕೆಗೆ ಅಕ್ಷರ ಬರುವುದು. ಇದೇನೋ ಅಪ್ಪ, ಚೋಟುದ್ದ ಕೂಡ ಇಲ್ವಲ್ಲೋ, ಬೆಟ್ಟದಷ್ಟಿದೆ ಇದು. ನೀನು 30-35 ಎಂದರೆ ಎಷ್ಟಾಗುತ್ತದೆ ಎಂದು ತಿಳಿದಿದ್ದಿ? ಬೆಳಗ್ಗಿನಿಂದ ಸಂಜೆಯವರೆಗೆ ನೀನು ಎಷ್ಟು ಕೋಡುಬಳೆ ತಿಂದು ಮುಗಿಸುತ್ತಿ? 1 ಪುಟ 1 ಕೋಡುಬಳೆ ಅಷ್ಟು ಕೂಡ ಇಲ್ಲವಲ್ಲೋ? ನೀನೆಂಥ ಗಂಡಸು, ಇದಕ್ಕೆ ಅಳುವವನು ಎಂದು ಮೂದಲಿಸಿದಳು. ಅಲ್ಲಿದ್ದವರೆಲ್ಲ ನಕ್ಕರು. ನನಗೆ ಸ್ವಲ್ಪ ಧೈರ್ಯ ಬಂತು. ಅದನ್ನು ಗಟ್ಟಿ ಮಾಡಿದೆ. ನನ್ನ ವ್ಯಾಸಂಗ ಶ್ರದ್ಧೆ. ಇಂಥ ಸಂಗತಿ ಇನ್ನೊಂದು. ನನಗೆ ಮುಂಜಿಯಾದ ಕೆಲವು ತಿಂಗಳ ಬಳಿಕ ನಮ್ಮ ಬಂಧು ಬಳಗ ನನ್ನನ್ನು ನೋಡಬೇಕೆಂದು ಆಶೆಪಟ್ಟಿದ್ದರಿಂದ
ಆನೆಕಲ್ಲು ಸರ್ಜಾಪುರ ಪ್ರಾಂತಕ್ಕೆ ನಾವು ಪ್ರಯಾಣ ಮಾಡತಕ್ಕದ್ದೆಂದು ನನ್ನ ಹಿರಿಯರು ನಿಶ್ಚಯಿಸಿದರು. ಆ ಪ್ರಯಾಣ ನಡೆದದ್ದು ಒಂದು ಬೇಸಿಗೆಯ ಕಾಲದಲ್ಲಿ. ಮುಳಬಾಗಿಲಿನಿಂದ ಹೊರಟು ಕೋಲಾರ ಬೌರಿಂಗ್ಪೇಟೆ ಮಾರ್ಗವಾಗಿ ಮುಂದಿನ ಪ್ರಯಾಣ. ಇದಕ್ಕಾಗಿ ಗೊತ್ತಾಗಿದ್ದ ದಿವಸದ ಹಿಂದಿನ ರಾತ್ರಿ ನನ್ನ ತಂದೆ ನನಗೆ ಆಜ್ಞೆ ಕೊಟ್ಟರು. ಅಗ್ನಿ ಕಾರ್ಯದ ಸಮಿತ್ತು, ಅಕ್ಷತೆಯ ಬಟ್ಟಲು, ತುಪ್ಪದ ಡಬ್ಬಿ, ಪಂಚಪಾತ್ರೆ, ಉದ್ಧರಣೆ, ತಟ್ಟೆ, ಅಮರ, ಶಬ್ದಮಂಜರಿ ಇವಿಷ್ಟನ್ನು ಮೂಟೆಗಟ್ಟಿ ಚೀಲದಲ್ಲಿಟ್ಟುಕೋ ಎಂದು. ನಾನು ಓಹೋ ಎಂದೆ. ಮಾರನೆಯ ದಿನ ಬೆಳಗ್ಗೆ ಸುಮಾರು 10 ಗಂಟೆಗೆ ಭೋಜನಾನಂತರ ಎತ್ತಿನ ಗಾಡಿಯಲ್ಲಿ ನಮ್ಮ ಪ್ರಯಾಣ. ನನ್ನ ತಂದೆ, ತಾಯಿ, ಅಜ್ಜಿ, ನನ್ನ ತಂದೆಯ ಸ್ನೇಹಿತರು ಇಬ್ಬರು, ಇಷ್ಟು ಮಂದಿ. 2 ಜೋಡೆತ್ತಿನ ಗಾಡಿಗಳಲ್ಲಿ ನಮ್ಮ ಪ್ರಯಾಣ. ನಮ್ಮ ಪಾಥೇಯದಲ್ಲಿ ಚಕ್ಕುಲಿ ಕೋಡುಬಳೆಗಳು, ಅವಲಕ್ಕಿಯು ತಕ್ಕಮಟ್ಟಿಗೆ ಧಾರಾಳವಾಗಿಯೇ ಇದ್ದವು. ಸುಮಾರು 1 ಗಂಟೆಯ ವೇಳೆಗೆ ತಂಪುಹಳ್ಳಿ ಸೇರಿದವು. ಅಲ್ಲಿ ಗಾಡಿ ನಿಲ್ಲಿಸಿ ಇಳಿದು ನದಿಯಲ್ಲಿ ಕೈಕಾಲು ತೊಳೆದುಕೊಂಡು ಜೊತೆಯಲ್ಲಿ ತಂದಿದ್ದ ಫಲಾಹಾರಗಳನ್ನು ಮುಗಿಸಿ ನೀರು ಕುಡಿದು ಪುನಃ ಪ್ರಯಾಣಕ್ಕೆ ಸಿದ್ಧರಾದೆವು. ಆಗ ನನ್ನ ತಂದೆ, ಎಲ್ಲಾ ನಿನ್ನ ಗಂಟು ಬಿಚ್ಚಿ ಅಮರ, ಶಬ್ದಮಂಜರಿ ಹೊರಕ್ಕೆ ತೆಗಿ. ಇಲ್ಲಿ ಸಾಲು ಮರಗಳ ನೆರಳು ಕೊಂಚ ಬಹು ಸೊಗಸಾಗಿ ತಂಪಾಗಿದೆ, ಪಾಠ ಮಾಡೋಣ ಎಂದರು. ಕೂಡಲೇ ನನಗೆ ಎದೆ ಝಲ್ಲೆಂದಿತು. ನನ್ನ ಮೂಟೆಯನ್ನು ಬಿಚ್ಚಿ ಆಶ್ಚರ್ಯವನ್ನು ಅನುಭವಿಸಿ, ಅಯ್ಯೋ, ರಾತ್ರಿ ಕತ್ತಲೆಯಲ್ಲಿ ಆ ಪುಸ್ತಕಕ್ಕೆ ಬದಲಾಗಿ ಸರಳ ಆರೋಗ್ಯ ಪಾಠ, ವ್ಯವಸಾಯ ಬೋಧಿನಿಗಳನ್ನು ತಂದು ಬಿಟ್ಟಿದ್ದೇನಲ್ಲ ಎಂದೆ. ಆಗ ಬಿತ್ತಯ್ಯ ನನ್ನ ಬೆನ್ನಿನ ಮೇಲೆ ಗುದ್ದು, ಅವಾಚ್ಯ ಪದಗಳ ಸುರಿಮಳೆಯ ಸಮೇತ. ನಾನು ಓಡಿದೆ. ನನ್ನ ತಂದೆ ತರುಬಿಕೊಂಡು ಬಂದರು. 10-15 ಗುದ್ದು ಬಿದ್ದಿರಬಹುದು. ಇಷ್ಟರೊಳಗಾಗಿ ನನ್ನ ಅಜ್ಜಿ ಅಡ್ಡ ಬಂದಳು. ಜೊತೆಯಲ್ಲಿ ಬಂದಿದ್ದ 2 ಸ್ನೇಹಿತರು ನನಗೆ ಕಾವಲಾಗಿ ಬಂದರು. ಈ ಆಪದ್ಬಾಂಧವರಿಲ್ಲದೆ ಹೋಗಿದ್ದಿದ್ದರೆ ನನ್ನ ಕಥೆ ಒಂದೇ ಮುಗಿಯುತ್ತಿತ್ತು. ನನ್ನ ತಂದೆಗೆ ನಿರಂತರ ಶೋಕ ಬರುತ್ತಿತ್ತು ಎಂದು ಈ ಹೊತ್ತಿಗೂ ನನಗನಿಸುತ್ತದೆ. ನನ್ನ ತಂದೆಯ ಕೋಪ ಹಾಗೆ ತೀವ್ರವಾದದ್ದು. ಕೆಲವು ದಿನ ಕಳೆದು ಎಲ್ಲರ ಮನಸ್ಸು ಶಾಂತವಾದ ಮೇಲೆ ಆ ಮಿತ್ರರಲ್ಲಿ ಒಬ್ಬರು ನನ್ನನ್ನು ಕೇಳಿದರು. ಎಲ್ಲರ ಎದುರಿಗೂ, ಎಲ್ಲಾ ಅಪ್ಪಯ್ಯ, ನೀನು ರಾಮಾಯಣ ಸಂಗ್ರಹ ಓದು ಎಂದರೆ ಗೊಬ್ಬರ ಓದುತ್ತೇನೆ ಎಂದು ಹೋದೆಯಲ್ಲೋ, ಎಂಥ ಬುದ್ಧಿವಂತ. ಈ ಹಾಸ್ಯವಾಕ್ಯ ಮಾಲೂರಿನಿಂದ ಆಚೆ ಇರುವ ಸುದ್ದಕುಂಟೆ ಆಂಜನೇಯ ದೇವಸ್ಥಾನದ ಹತ್ತಿರ ನಾವು ಬಿಡಾರ ಮಾಡಿದ್ದಾಗ ಎಲ್ಲರೂ ಹೊಟ್ಟೆ ಬಿರಿಯ ನಕ್ಕರು. ಆ ಕಾಲದಲ್ಲಿ ಸರ್ಕಾರದ ಸ್ಕೂಲುಗಳಲ್ಲಿ ಆರೋಗ್ಯಶಾಸ್ತ್ರ, ವ್ಯವಸಾಯ ಶಾಸ್ತ್ರಗಳು ಪಠ್ಯ ವಿಷಯಗಳಾಗಿದ್ದವು. ಸಂಸ್ಕೃತ ಐಚ್ಛಿಕ ವಿಷಯ, ನಿರ್ಬಂಧ ವಿಷಯವಲ್ಲ. ನಾನು ಹೇಗಿದ್ದರೂ ವ್ಯವಸಾಯ ಪುಸ್ತಕವನ್ನು ವ್ಯಾಸಂಗ ಮಾಡಬೇಕಾಗಿತ್ತು. ನನ್ನ ಬಂಧು ದರೋಗ ಸುಬ್ಬಣ್ಣನವರು ವ್ಯವಸಾಯ ಶಾಸ್ತ್ರದ ಗೊಬ್ಬರ ಪ್ರಕರಣವನ್ನೇ ಎತ್ತಿ ಹಿಡಿದರು. ಆಮೇಲೂ ಎಷ್ಟೋ ದಿನ ಅವರು ನನ್ನನ್ನು ಕಂಡಾಗಲೆಲ್ಲ, ಏನಪ್ಪಾ ಗೊಬ್ಬರ ಮಾಡುತ್ತಿದ್ದೀಯೋ, ಹೇಗಿದೆ ಎಂದು ಕೇಳುತ್ತಿದ್ದರು. ಸಂಸ್ಕೃತದ ಪುಸ್ತಕಗಳನ್ನು ನಾನು ಮನೆಯಲ್ಲಿ ಬಿಟ್ಟು ಬಂದದ್ದು ಮರವಿನಿಂದಲ್ಲ ಎಂದು ನನ್ನ ತಂದೆಗೆ ತಿಳಿದಿತ್ತು. ವಾಸ್ತವವಾಗಿ ನಾನು ಮರೆತಿರಲಿಲ್ಲ. ಸಂಸ್ಕೃತವೆಂದರೆ ಅದು ಕಷ್ಟ. ಅದು ಏಟು ಓಟುಗಳ ಓದು. ಅದು ಮುಷ್ಟಿ ಬೆರಳ ತಿವಿತೆಗಳ ಸ್ವಭಾವದ್ದು ಎಂದು ನನ್ನ ಮನಸ್ಸಿನಲ್ಲಿ ಜಿಹಾಸೆ ಹುಟ್ಟಿತ್ತು. ಅದು ಅವಿವೇಕವೇ ಹೌದು. ಆದರೆ 9-10 ವರ್ಷದ ಹುಡುಗನಲ್ಲಿ ಸದಸದ್ವಿವೇಕ ಹುಟ್ಟಿರಬೇಕಾದರೆ ಅವನು ವಾಚಸ್ಪತಿ ಮಿಶ್ರ, ಮೆಕಾಲೆ ಮೊದಲಾದವರಂತೆ ಹುಟ್ಟು ವಿದ್ವಾಂಸನಾಗಿರಬೇಕು, ಮಹಾಪುರುಷನಾಗಿರಬೇಕು. ಆ ಪಂಕ್ತಿಯಲ್ಲಿ ನನಗೆ ಜಾಗ ಬೇಕಿಲ್ಲ. ಪ್ರವಚನದ ಏರ್ಪಾಟು. ರಾಘವೇಂದ್ರಾಚಾರ್ಯರು ಮಹಾಪ್ರಾಮಾಣಿಕರು ಮತ್ತು ಸಾತ್ವಿಕರು. ಅವರು ಉದ್ಯೋಗದಿಂದ ವಿಶ್ರಾಂತಿ ಪಡೆದ ಮೇಲೆ ಬೆಂಗಳೂರಿನಲ್ಲಿ ನೆಲೆಸಿದರು. ನನಗೆ ಆಗಾಗ ದರ್ಶನ ಕೊಟ್ಟು ನನ್ನನ್ನು ಆಶೀರ್ವದಿಸುತ್ತಿದ್ದರು. ಬೆಂಗಳೂರಿನ ಪ್ರಸಿದ್ಧರಾದ ರಾವ್ ಬಹದ್ದೂರ್, ಡಾಕ್ಟರ್ CB ರಾಮರಾಯರು ತಮಗೆ ಪ್ರತಿದಿನವೂ 1 ಗಂಟೆಯ ಕಾಲ ಭಾರತ ಭಾಗವತಾದಿ ಗ್ರಂಥಗಳನ್ನು ಓದಿ ಹೇಳುವ ಸಂಸ್ಕೃತ ವಿದ್ವಾಂಸರೊಬ್ಬರು ಬೇಕೆಂದು ತಿಳಿಸಿದರು. ನಾನು ನನ್ನ ಗುರುಗಳು ಕಾಶಿ ರಾಘವೇಂದ್ರಾಚಾರ್ಯರು ಎಲ್ಲ ವಿಧದಲ್ಲಿಯೂ ತಕ್ಕವರು ಎಂದು ಸೂಚನೆ ಮಾಡಿದೆ. ಅದರಂತೆ ರಾಘವೇಂದ್ರಾಚಾರ್ಯರು CB ರಾಮರಾಯರ ಮನೆಗೆ
ಹೋಗಿ ಕೊಂಚ ಹೊತ್ತು ಮಹಾಗ್ರಂಥ ಕಾಲಕ್ಷೇಪ ಮಾಡುತ್ತಿದ್ದರು. ಹೀಗಿರುವಾಗ ಒಂದು ದಿನ ಬೆಳಗ್ಗೆ ಆಚಾರ್ಯರು ನನ್ನ ಮನೆಗೆ ಬಂದು ಕೇಳಿದರು, ಗುಂಡಪ್ಪ, ಇದೇನು ಈ ಪುಸ್ತಕದಲ್ಲಿ ಇರುವುದು? ಇಂಗ್ಲಿಷಿನಾಗದೆ ನೋಡಿ ಹೇಳು. ನಾನು ಆ ಇರು ಎಂದಿದ್ದನ್ನು ಕೈಗೆ ತೆಗೆದುಕೊಂಡು ನೋಡಿದೆ. ಅದು ಒಂದು ಮೆನು ಕಾರ್ಡ್, ಭೋಜ್ಯ ಪದಾರ್ಥ ಪಟ್ಟಿಕೆ. ಒಂದಾನೊಂದು ಐರೋಪ್ಯ ಭೋಜನ ಕೂಟಕ್ಕೆ ಡಾಕ್ಟರ್ CB ರಾಮರಾಯರನ್ನು ಆಹ್ವಾನಿಸಿ ಆ ಆಹ್ವಾನದೊಡನೆ ಇಟ್ಟಿದ್ದ ಪಟ್ಟಿ ಅದು. ಆ ಪಟ್ಟಿಯಲ್ಲಿ ಬ್ರಾಹ್ಮಣರಿಗೆ ನಿಷಿದ್ಧವಾದ ವಸ್ತುಗಳ ಹೆಸರುಗಳು ಎಷ್ಟೋ ಇದ್ದವು. ಈ ನಿಷಿದ್ಧ ವಸ್ತುಗಳ ಹೆಸರುಗಳನ್ನು ಆಚಾರ್ಯರಿಗೆ ತಿಳಿಸುವುದು ಅವಶ್ಯವಲ್ಲ ಎಂದು ನಾನು ಮುಗಮ್ಮಾಗಿ ಮಾತನಾಡಲು ಪ್ರಯತ್ನ ಮಾಡಿದೆ. ಆಚಾರ್ಯರು ಹೇಳಿದರು, ನೀನು ಹಾಗೆಲ್ಲ ತಿಳಿಸಬೇಡ. ನಾನು ಅದನ್ನು ಬೇರೊಬ್ಬರಿಂದ ಓದಿಸಿದ್ದೇನೆ. ಓದಿದಾತ ಹುಡುಗ, ಅವನಿಗೆ ಅರ್ಥ ಚೆನ್ನಾಗಿ ತಿಳಿಯಲಿಲ್ಲ. ಅದಕ್ಕಾಗಿ ನಿನ್ನ ಹತ್ತಿರ ಬಂದೆ. ಹೇಳು ನಿಸ್ಸಂಕೋಚವಾಗಿ. ನಾನು ಇದನ್ನು ಬಿಟ್ಟು ಬಿಡಿ ಆಚಾರ್ಯರೇ, ಯಾರೋ ಇದನ್ನು ಅವರಿಗೆ ಕಳಿಸಿದ್ದಾರೆ. ಅದು ಅವರು ಇದನ್ನು ಬುಕ್ಮಾರ್ಕ್ ಗುರುತಿನ ಚೀಟಿಯಾಗಿ ಸಿಕ್ಕಿಸಿದ್ದಾರೆ. ಇದರಿಂದ ನಮ್ಮ ರಾಯರು ಅಭಕ್ಷ್ಯ ಭೋಜನ ಮಾಡಿದರೆಂದು ಸಿದ್ಧವಾಗುವುದಿಲ್ಲ. ಸ್ಪಷ್ಟವಾಗಿಲ್ಲದ ವಿಷಯಕ್ಕೆ ನಾವು ಏಕೆ ಕೈ ಹಾಕಬೇಕು? ಆಚಾರ್ಯರು, ಅದೆಲ್ಲ ಸರಿಯಪ್ಪ, ಇಂಥ ಕಾಗದಾನ ಭಾಗವತ ಪುಸ್ತಕದಲ್ಲಿ ಸಿಕ್ಕಿಸೋಣ ಎಂದರೆ ಏನು? ಮಹಾಪವಿತ್ರವಾದ ವಸ್ತುವಿಗೆ ಇಂಥದ್ದರ ಸಂಪರ್ಕವೇ? ಹೀಗೆ ಕಣ್ಣುಗಳನ್ನು ದೊಡ್ಡದಾಗಿ ಅರಳಿಸಿ ಉಗ್ರಾವತಾರದ ಪ್ರಶ್ನೆಗಳನ್ನು ಹಾಕಿದರು. ನಾನು ಬದಲು ಹೇಳಲು ಪ್ರಯತ್ನ ಮಾಡಲಿಲ್ಲ. ಕೆಲವು ದಿನಗಳಲ್ಲಿಯೇ ಆ ಭಾಗವತ ಪ್ರವಚನದ ಏರ್ಪಾಟು ನಿಂತು ಹೋಯಿತು. ರಾಘವೇಂದ್ರಾಚಾರ್ಯರು ಭಗವದ್ಭಕ್ತರು, ಸಾಹಿತ್ಯ ತರ್ಕ ವ್ಯಾಕರಣಗಳಲ್ಲಿ ಪ್ರೌಢವರ್ಗದ ಪಂಡಿತರು, ಸ್ನೇಹಪರರಾದ ಸಜ್ಜನರು. ಅವರ ಸ್ಮರಣೆ ನನಗೆ ಶ್ರೇಯಸ್ಕರವಾದದ್ದು.